ಎಲ್ಲ ಬಿದ್ದೋಗೈತೆ. ಗೋಡೆನೂ ಇದು ಮೇಲಾಟನೂ ಗೇಟ್ ತಿಂತದೆ. ನಮಗೂ ಯಾರೂ ಇಲ್ಲ. ಇರೋ ಹೆಣ್ಮಕ್ಳನ್ನ ಆಚೆ ಕೊಟ್ಬಿಟ್ಟಿದ್ದೀರಿ. ನಾವು ನಮ್ಮ ಯಜಮಾನ್ರು ಇಬ್ಬರೇ ಇದ್ದೀರಿ. ಇನ್ನೇನಪ್ಪ ಮಾಡೋದು, ಅಷ್ಟ್ರಾಗ ಐತೆ ಇದ್ದೀವಿ ಮನೆ. ಹಾಸ್ಪಿಟ್ಲಾಗ ಇದನ್ನು ಕರ್ಕೊಂಬಂದಿದ್ರಿ. ಯಾರು ಆಸ್ಪತ್ರೆಯಲ್ಲಿ? ನಮ್ಮ ಯಜಮಾನ್ರು. ದಿವಸ ತಪ್ಪಿಸ್ತೀನಿ 500 ಬೇಕಪ್ಪ ಅಯ್ಯಪ್ಪನ್ಕ. ಈಗ ಹಿಂಗೆ ಕೆಲ್ಸಕ್ಕೆ ಹೋಗ್ಬೇಕು, ತಂದು ಮಾಡಬೇಕು. ಯಾರ್ಯಾರು ಇದ್ದೀರಾ ಮನೇಲಿ? ನಾವು ನಮ್ಮ ಯಜಮಾನ್ರು ಇಬ್ಬರೇ. ಹೆಣ್ಮಕ್ಳೆಲ್ಲ ಆಚೆ ಕಡೆ ಹೋಗ್ಬಿಟ್ಟವ್ರು, ಯಾರೂ ಇಲ್ಲ. ಮದುವೆ ಮಾಡಿ ಕೊಟ್ಬಿಟ್ಟಿದ್ದೀರಿ. ಇವಾಗಿನ ಮನೆ ಪರಿಸ್ಥಿತಿ ಆಗಿದೆ ನಿಮಗೆ? ಮನೆ ಪರಿಸ್ಥಿತಿ ದಂತಿಗಳು ಏನೋ ಇರೋ ಮಟ್ಟಿಲ್ಲ. ಗೋಡೆ ಎಲ್ಲ ಹೊರ್ಟೋಗೈತೆ. ಇದೇನಾಗ್ತದೆ, ಯಾವಾಗ ದಿಮ್ಕೆಂತದೋ ಗೊತ್ತಿಲ್ಲ ನಮ್ಗೆ. ಎಲ್ಲ ಹೋಗೈತೆ. ಎಲ್ಲ ಮನೆಯೇ ಜಜ್ಜು, ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀರಪ್ಪ. ಅಲ್ಲ, ಅಧಿಕಾರಿಗೆ ಯಾರಿಗಾದ್ರು ಹೇಳ್ಬೋದಿತ್ತಲ್ಲ? ಅಪ್ಪ ಹೇಳಿದ್ರು ಸ್ವಾಮಿ, ಬೀಳ್ತಾನೆ ಹೇಳಿದ್ರಿ ಹಿಂಗಾಗೈತೆ ಹೆಂಗೆ ಪರಿಸ್ಥಿತಿ ಅಂತ. ಇವಾಗ ಅಂತ ಇದು ಇಲ್ಲ ಮಂಡಲ್ ಒಳಗೆ ಅಂತ ಹೇಳಿದರು. ನಮ್ಮೂರು ಮಂಡಲ್ ಮೆಂಬರ್ಗಳು ಏನು ಹೇಳಿದ್ರು? ಇವಾಗ ಯಾವುದು ಇಲ್ಲ ಕಾನೂನು ಅಂತ ಹೇಳಿದರು. ಬಿದ್ದಿದ್ದ ದಿವಸನೇ ಇಬ್ಬರು ಕೇಳಿದ್ದೀನಿ ಮೆಂಬರ್ಗಳಿಗೆ. ಆ ಕಾನೂನು ಬರೋಷ್ಟರೊಳಗಡೆ ಇನ್ನೂ ಏನಾದ್ರು ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ ಅಂತ? ಯಾರು ಹೊಣೆ ಅವ್ರಿಗೆ ಹೇಳ್ಬೋದಾಗಿತ್ತಲ್ಲ ನೀವು, ಈ ಥರ ಹೆಚ್ಚು ಕಡಿಮೆ ಆಗಿದೆ. ಹೇಳಿದ್ದೀನಪ್ಪ, ಬೀಳ್ದ ದಿವಸನೇ ಹೇಳಿದ್ದೆ. ಹಿಂಗಾಗ್ಬಿಟ್ಟದೆ ಗೋಡೆ, ಏನಮ್ಮ ಮಾಡೋದು ಅಂತ ಕೇಳಿದೆ ಮೆಂಬರ್ಗಳನ್ನ. ತಿರ್ಗಿ ಆ ಹುಡುಗನ ಕೇಳಿದ್ನಿ, ಇನ್ನೊಬ್ಬರು ಮೆಂಬರ್ನ. ಆ ಹುಡುಗನೂ ಇವಾಗ ಯಾವುದೂ ಇಲ್ಲ ಕಾನೂನು ಅಂತ ಹೇಳ್ತಾ ಬಂದರು. ನಾನು ಅಲ್ಲಿ ಸುಮ್ಮನೆ ಆಗೋದು ನಿನ್ಸು, ನಾನು ಇಲ್ಲಿ ಕೊಂಡಾಡಕತ್ತದಪ್ಪ, ಸುಮ್ಮನೆ ಆಗಿಬಿಟ್ಟೆ. ಯಾವ ಪಂಚಾಯತಿಗೆ ಬರುತ್ತಿದ್ದು? ಇದು ಮಂಚಿನ ಬಲ್ಲ. ನಿಮ್ಮ ಹೆಸರು? ನಮ್ಮ ಹೆಸರು ಲಕ್ಷ್ಮಮ್ಮ. ಹೇಳಿ, ನಿಮ್ಮ ಹೆಸರು? ವೆಂಕಟರೆಡ್ಡಿ, ಗುಂಡ್ಲಗುರ್ತಿ. ಮನೆ ಮಳೆ ಬಂದ, ಮೊದಲು ಮಳೆ ಬಂದ ಸರ್, ಮೊದಲು ದಿವಸ. ಯಾರಿದ್ರು ಮನೆಯಲ್ಲಿ ನಾವು ನನ್ನ ಹೆಸರಿದ್ದಿದ್ದೆ. ಬೇರೆ ಏನಾದ್ರು ಇಲ್ಲ ಇಲ್ಲ, ಎಲ್ಲ ಓಡಿ ಬಂದಿದ್ದ. ಅಧಿಕಾರಿ ನೆನೆ ಸೆಕ್ರೆಟರಿ ಬಂದಿದ್ದ. ಅವರು ಫೋಟೋ ತಗೊಂಡು ಹೋದ್ರು. ನಾವು ಇದೇ ಹೇಳಿದ್ವಿ ಸರ್. ಈಗ ಹೇಳಿದ್ವಿ ನಾವು, ವೆಂಕಟರೆಡ್ಡಿ ಕುಂಡ್ಲಗುರ್ಕಿ ಗೋಡೆ ಬಿದ್ದಾಗಿದೆ. ಬೇರೆ ಮನೆ ಇದೆಯಾ ನಿಮ್ಗೆ? ಇಲ್ಲ ಸರ್. ಮನೆ ಹೆಂಗಿದೆ ಅಣ್ಣ ಇವಾಗ ಸಿಚುವೇಶನ್ ನೋಡಕ್ಕೆ? ಬಿದ್ದೋಗಿದೆ. ಅದು ಇನ್ನ ಇರೋ ಗೋಡೆನೆ ಬಿದ್ದೋಗ್ತದೆ. ಯಾವಾಗ ಬಿದ್ದೋಗ್ತದೆ ಅದನ್ಕೊಂತದೆ. ಅದು ಬಿದ್ದೋದೆ ನೀವೆಲ್ಲಿರ್ತೀರ? ಈಗ ಇಲ್ಲಿ ಬೇಕು, ಈಗ ವ್ಯವಸ್ಥೆ ಮಾಡಿ.